ಹೊಳಲ್ಕೆರೆಯಲ್ಲಿ ಪುರಸಭೆಯ ಸದಸ್ಯರು ಮತ್ತು ಬೆಂಬಲಿಗರ ಮಧ್ಯೆ ಘರ್ಷಣೆಯಾಗಿರುವಂತಹ ಘಟನೆ ನಡೆದಿದೆ. ಕೆಸಿ ರಮೇಶ್ ಸುಧಾ ಬಸವರಾಜು ಗುಂಪಿನ ಮಧ್ಯೆ ಮಾರಾಮಾರಿಯಾಗಿದೆ. ಕಲ್ಲು ದೊಣ್ಣೆಗಳಿಂದ ಸಿನಿಮಾ ಶೈಲಿಯಲ್ಲಿ ಬಡದಾಡಿಕೊಂಡಿದ್ದಾರೆ. ವಾಟರ್ ಟ್ಯಾಂಕ್ ತೆರವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಘರ್ಷಣೆಯಾಗಿದೆ. ಹೊಳಲ್ಕೆರೆ ಪಟ್ಟಣದ ಗೃಹ ಮಂಡಳಿ ಲೇಔಟ್ನಲ್ಲಿರುವಂತಹ ವಾಟರ್ ಟ್ಯಾಂಕ್, ಈ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಬೇಕು ಅನ್ನುವಂತಹ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ. ಆ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಬರೀ ಕೈ ಮಿಲಾಯಿಸಿಲ್ಲ, ಕಲ್ಲು ದೊಣ್ಣೆಗಳಿಂದ ಬಡದಾಡಿಕೊಂಡಿದ್ದಾರೆ ಸಿನಿಮಾ ಶೈಲಿಯಲ್ಲಿ. ಮಾಜಿ ಶಾಸಕ ಎಚ್ ಆಂಜನೇಯ ಬೆಂಬಲಿಗ ಕೆಸಿ ರಮೇಶ್ ಅವರು, ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಬೆಂಬಲಿಗ ಸುಧಾ ಬಸವರಾಜ್ ಅವರು, ಹಾಲಿ ಮಾಜಿ ಶಾಸಕರ ಬೆಂಬಲಿಗರ ನಡುವೆ ದೊಡ್ಡ ಮಟ್ಟದ ಗುದ್ದಾಟ ಆಗಿದೆ ಸಿನಿಮಾ ಶೈಲಿಯಲ್ಲಿ. ಕೆಲ ದಿನಗಳಿಂದ ಮುಸುಕಿನ ಗುದ್ದಾಟ ನಡೀತಾ ಇತ್ತು, ಈಗ ಬಹಿರಂಗ ಗುದ್ದಾಟವಾಗಿರುವಂಥದ್ದು. ಬಿಜೆಪಿಯಿಂದ ಗೆದ್ದು ವಿಧಾನಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ ಬೆಂಬಲಿಸಿದ್ರು ಕೆಸಿ ರಮೇಶ್ ಅವರು. ಕೆಲ ದಿನಗಳ ಹಿಂದೆ ನಡೆದಂತಹ ಘರ್ಷಣೆಯ ವಿಡಿಯೋ ಈಗ ವೈರಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು, ಏನಿದು ಗಲಾಟೆ? ಈ ಗಲಾಟೆಗೆ ಕಾರಣ ಏನು ಅಂತ? ಇಬ್ಬರು ಪುರಸಭಾ ಸದಸ್ಯರ ಗುಂಪಿನ ಮಧ್ಯೆ ಈ ಒಂದು ಮಾರಾಮಾರಿ ನಡೆದಿರುವಂತ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿದೆ. 14ನೇ ವಾರ್ಡ್ನಲ್ಲಿ ಒಂದು ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಒಂದು ಟ್ಯಾಂಕ್ ಅನ್ನ ಕಟ್ಟಿಸಿದ್ರು ಸರ್ಕಾರದಿಂದ. ಆದ್ರೆ ಆ ಟ್ಯಾಂಕ್ ಈಗಾಗಲೇ ಕೆಸಿ ರಮೇಶ್ ಅವರು ನಿರ್ಮಾಣ ಮಾಡಿರುವಂತ ಬಡಾವಣೆ ಜಾಗದಲ್ಲಿ ಇದೆ ಅಂತೇಳಿ ರಮೇಶ್ ಅವರು ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ಹೀಗಾಗಿ ನಗರಸಭೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಪರಿಶೀಲನೆಗೆ ತೆರಳಿದಂತ ಸಂದರ್ಭದಲ್ಲಿ 14ನೇ ವಾರ್ಡ್ನ ಪುರಸಭೆ ಸದಸ್ಯೆ ಸುಧಾ ಬಸವರಾಜ್ ಅವರು ಇದು ಸರ್ಕಾರಿ ಜಾಗ ಅಂತೇಳಿ ದಾಖಲೆಯನ್ನು ಒದಗಿಸಿದ್ರು. ಈ ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದಂತ ಕೆಸಿ ರಮೇಶ್ ಹಾಗೂ ದಿವಾಕರ್ ಮತ್ತು ಪುರುಷೋತ್ತಮ್ ಸೇರಿದಂತೆ ಇತರರ ಬೆಂಬಲಿಗರು ಸುಧಾ ಬಸವರಾಜ್ ಅವರು ಮತ್ತು ಇತರರ ಗುಂಪಿನ ಮೇಲೆ ಒಂದು ಹಲ್ಲೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಕಲ್ಲು ದೊಣ್ಣೆಗಳಿಂದ ಮಾರಕಾಸ್ತ್ರಗಳಿಂದ ಒಂದು ಹಲ್ಲೆ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ರು. ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಸಿ ರಮೇಶ್ ಅವರು ಕೋರ್ಟ್ ಮೆಟ್ಟಿಲು ಸಹ ಏರಿದ್ದಾರೆ. ಆದ್ರೆ ವಿವಾದ ಕೋರ್ಟ್ ಮೆಟ್ಟಿಲಲ್ಲಿ ಇರುವಾಗಲೇ ಇವು ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರುವಂತದ್ದು. ಹೀಗಾಗಿ ಜನಪ್ರತಿನಿಧಿಗಳಾದಂತವರು ಬೀದಿಯಲ್ಲಿ ಮಾರಾಮಾರಿ ನಡೆಸಿರುವ ಘಟನೆಯಿಂದಾಗಿ ಜನಸಾಮಾನ್ಯರು ಒಂದು ಮನೋರಂಜನೆಗೊಳಪಟ್ಟರು ಅಂತ ಹೇಳ್ಬೋದು. ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯಿಂದ ಪ್ರಕರಣ ದೂರು ದಾಖಲಾಗಿದೆ. ಪ್ರೇಮ್ ಕುಮಾರ್.